ಅದೇ ಮೋಹಿನಿ ಸಾರ್, ದೆವ್ವ. ರಾತ್ರಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಒಂದು ಗೊತ್ತಾಗಲ್ಲ ಸರ್. ಅದಕ್ಕೆ ಇದು ಪೊಲೀಸ್ ಸ್ಟೇಷನ್ ಭಯನೇ ಇಲ್ಲ ಸರ್. ಅದಕ್ಕೆ ಸಾರ್ ರಾತ್ರಿ ಹೊತ್ತು ಒಂಟಿಯಾಗಿರೋ ಕೆದ್ಕೊಂಡು ನನ್ನನ್ನು ಹಿಡ್ದಾಕೊಂಡಿದ್ದಾರೆ. ಹೌದೇನ್ರಿ? ಎಸ್ ಸರ್. ನೋ ಸರ್. ನೋಡ್ರಿ, ರೆಕಾರ್ಡ್ಸ್ ರೂಮ್ ಹೋಗಿ ಅಕ್ಟೋಬರ್ನಲ್ಲಾದ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಿರೋ ಇನ್ವೆಸ್ಟಿಗೇಷನ್ ಫೈಲ್ನ ಈಗಲೇ ತಗೊಂಡು ಬನ್ನಿ. ಎಸ್ ಸರ್. ಸತ್ತವಳು ನನ್ನ ಮಗಳು. ನಾನು ಹೇಳ್ತಾ ಇದ್ದೀನಿ, ಇದು ಆತ್ಮಹತ್ಯೆನೆ, ಇದರ ಅನುಮಾನವೇ ಇಲ್ಲ. ಓಕೆ ಸರ್, ಒಂದೇ ಒಂದು ಪ್ರಶ್ನೆ. ನಿಮ್ಮ ಮಗಳನ್ನ ನೀವು ಕೊನೆಯದಾಗಿ ಯಾವಾಗ ನೋಡಿದ್ರಿ? ಅಕ್ಟೋಬರ್ ತಿಂಗಳು 19ನೇ ತಾರೀಕು ರಾತ್ರಿ ಮಲಗ್ತೀನಿ ಅಂತ ಹೋದವಳು ಮಾರನೇ ದಿವಸ ಬೆಳಗ್ಗೆ ಬೆಟ್ಟದ ತಪ್ಪಲಲ್ಲಿ ಹೆಣವಾಗಿ ಬಿಟ್ಟಿದ್ಲು. ಏನ್ ಸರ್, ರಾತ್ರಿ ಮಲಗೋಕೆ ಅಂತ ಹೋದ ಹುಡುಗಿ ಬೆಳಗಿನ ಜಾವ 2 ಕಿಲೋಮೀಟರ್ ದೂರದಲ್ಲಿರೋ ಬೆಟ್ಟದ ತಪ್ಪಲಿನಲ್ಲಿ ಹೆಣವಾಗಿ ಬಿದ್ದಿದ್ಲು ಅಂತಂದ್ರೆ ಇದನ್ನ ಇನ್ನೂ ನೀವು ಆತ್ಮಹತ್ಯೆ ಅಂತ ನಂಬ್ತೀರಾ? ಎಸ್ ಎಸ್, ಇದು ಆತ್ಮಹತ್ಯೆನೆ. ಹೌದು. ಹೇಳಿದ್ನೆ ಪದೇ ಪದೇ ಹೇಳ್ಬೇಡಿ. ನನಗನ್ಸುತ್ತೆ ಯಾರೋ ಒಬ್ರು ನಿಮ್ಮ ಕುಟುಂಬನ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾವು ಅನ್ಕೊಂಡ ಹಾಗೆ ಅಕ್ಟೋಬರ್ 20ನೇ ತಾರೀಕು ನಿಮ್ಮ ಮಗಳನ್ನ ಕೊಲೆ ಮಾಡಿರಬಹುದು. ಆಮೇಲೆ ನೀವು ನಾನು ಅವನನ್ನೇನು ಮಾಡಕ್ಕಾಗಲ್ಲ, ಅದಕ್ಕೆ ನಾನು ಬಿಟ್ಕೊಡೋದು ಇಲ್ಲ. ಮಾಡ್ದ ಅಂದ್ರೆ ಏನೋ ಅವ್ರ ವಂಶನೇ ನಿರ್ವಂಶ ಮಾಡ್ತೀನಿ. ಯಾರ ವಂಶನ? ಅದು ಸಾರಿ ಇನ್ಸ್ಪೆಕ್ಟರ್, ನನ್ಗೆ ಯಾರು ವೈರಿಗಳೇ ಇಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಆತ್ಮಹತ್ಯೆನೇ ಮಾಡ್ಕೊಂಡಿರೋದು. ಯಾಕೆ ಅಂತಂದ್ರೆ ನಾನು ನಿಶ್ಚಯ ಮಾಡಿದ ಮದುವೆನ ಅವಳಿಗೆ ಒಪ್ಪಿಗೆ ಆಗ್ಲಿಲ್ಲ. ಹಠಮಾರಿ ಹೊರಟೋಗ್ಬಿಟ್ಲು. ಇನ್ಸ್ಪೆಕ್ಟರ್, ನಾನು ಮರೀತಿರೋ ಈ ನೆನಪುಗಳನ್ನ ಮತ್ತೆ ತಟ್ಟೆಪ್ಸಿ ನನ್ನ ಕಣ್ಣೀರಲ್ಲಿ ಕೈ ತೋರಿಸ್ಬೇಡಿ ಪ್ಲೀಸ್ ಪ್ಲೀಸ್. ಖಂಡಿತ ಇದು ಕೊಲೆ ಅಲ್ಲ, ಆತ್ಮಹತ್ಯೆನೆ. ಮೇನಕ ತನ್ನ ಕೈಯಾರು ಬರೆದಿರೋ ಲೆಟರ್ ಇದೇ ಇಲ್ಲ ಸರ್. ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ ತೀರ್ಮಾನ ಮಾಡೋದು ನೀವಲ್ಲ. ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಆಗ್ಲಿ ಸರ್. ನೀವು ಆ ಎಸ್ಟೇಟ್ನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 20 ವರ್ಷದಿಂದ ಸರ್. ಹಾಗಾದ್ರೆ ನಿಮಗೆ ಮೇನಕ ಬೆಳೆದಿದ್ದು ಓದಿದ್ದು ಎಲ್ಲ ಗೊತ್ತಿರ್ಬೇಕಲ್ಲ? ಚೆನ್ನಾಗಿ ಗೊತ್ತು ಸರ್. ಮಿಸ್ಟರ್ ವಿಶ್ವನಾಥ್, ಒಬ್ರು ಬರವಣಿಗೆ ತರ ಇನ್ನೊಬ್ರು ಬರೆಯಕ್ಕಾಗತ್ತೆ ಅನ್ನೋದನ್ನ ನಂಬ್ತೀರಾ? ಬರಿಬಹುದು ಅನ್ನೋದು ಕರೆಕ್ಟ್ ಆನ್ಸರ್ ಅಲ್ಲ. ಬರೆಯಕ್ಕಾಗತ್ತೆ, ಬರೆಯಕ್ಕಾಗಲ್ಲ, ಇದು ನನಗೆ ಬೇಕಾಗಿರೋ ಆನ್ಸರ್. ಬರೆಯಕ್ಕಾಗತ್ತೆ ಸರ್. ಇನ್ನೂ 1 ವಾರ ಕಾಲಾವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಮೇನಕ ಕೊಲೆ ಮಾಡಿದ್ ಯಾರು ಅಂತ ನೀವು ನನಗೆ ತಿಳಿಸ್ಬೇಕು. ಇಲ್ಲದೆ ಹೋದ್ರೆ ಸಂಶಯಾಸ್ಪದವಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಎಷ್ಟು ಜನ ಕೇಳಿದ್ರು, ಎಷ್ಟು ಸಾರಿ ಕೇಳಿದ್ರು ಒಂದೇ ಉತ್ತರ, ಅದು ಕೊಲೆ ಅಲ್ಲ, ಆತ್ಮಹತ್ಯೆ. ಮಿಸ್ಟರ್ ಚಾರ್ಲ್ಸ್, ಇನ್ಸ್ಪೆಕ್ಟರ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಎನರ್ಜಿ, ಓಕೆ?
ನಿಂದು ಊಟ ಆಯ್ತಾ? ನಿನ್ನ ಕೇಳ್ತಾ ಇರೋದು, ಯಾಕೆ ಊಟ ಮಾಡ್ಲಿಲ್ಲ? ಸದ್ಯ ಈಗ್ಲಾದ್ರೂ ಕೇಳಿದ್ರಲ್ಲ, ಮಾಡ್ತೀನಿ. ಹಾಗಾದ್ರೆ ಬಾ, ಜೊತೆಲಿ ಕೂತ್ಕೋ. ನೀವ್ ಕೇಳಿದಕ್ಕೆ ನನ್ ಹೊಟ್ಟೆ ತುಂಬದಾಗಾಯ್ತು. ಇಲ್ಲಿ ನೋಡ್ ರಜನಿ, ನನ್ ಮೇಲೆ ಕೋಪ ಇದ್ರೆ ಹೇಳ್ಬಿಡು. ನಿನ್ ಕೋಪನೆಲ್ಲ ಈ ಊಟದ ಮೇಲೆ ತೋರಿಸಿ ಯಾಕೆ ಸುಮ್ನೆ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೋತೀಯಾ? ನಿಮ್ಮೇಲೆ ನನಗಿಂತ ಕೋಪ. ಈ ಊರಿಗೆ ಬಂದಾಗಿಂದ ಪ್ರತಿದಿನ ಸಾಯಂಕಾಲ ಆದ್ರೆ ಡ್ರಾಮಾ, ಸಿನಿಮಾ, ಶಾಪಿಂಗ್, ಅದ್ರ ಮೇಲೆ ವಾರಕ್ಕೊಂದ್ಸಲ ಪಿಕ್ನಿಕ್ ಬೇರೆ. ಇದಕ್ಕಿಂತ ಇನ್ನೇನ್ ಬೇಕು? ಆರೋಗುತ್ತೆ, ಊಟ ಮಾಡಿ. ಏನು ಅಮ್ಮವ್ರು ಬಹಳ ಖಾರವಾಗಿದ್ದೀರಾ? ಖಾರವಾಗಿದ್ದೀನಾ? ನಾನೇ ಖಾರವಾಗಿರ್ಲಿ? ಸಾಕಪ್ಪ ಸಾಕು. ನನಗೆ ಏನಾದ್ರೂ ಮಗ್ಳುಟ್ಟಿದ್ರೆ ಈ ಪೊಲೀಸ್ನವ್ರು ಮಾತ್ರ ಖಂಡಿತ ಕೊಟ್ಟು ಮದುವೆ ಮಾಡೋದಿಲ್ಲ. ಊಟ ಮಾಡಿ. ಇಲ್ಲಿ ನೋಡ್ ರಜನಿ, ಇಲ್ಲಿ ನೋಡ್ತೀಯ ಇಲ್ವಾ? ನಿಮ್ ಬೆದರಿಕೆ ಗಿದ್ರಿಕೆಲ್ಲ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ಸರ್, ಒಳಗಡೆ ಬರ್ಬೋದಾ? ಒಳಗಡೆ ಬಂದ್ಬಿಟ್ಟು ಏನ್ ಬರ್ಬೋದಾ ಅಂತ ಬೇರೆ ಕೇಳ್ತೀಯಾ? ಆಗ್ಲಿ ಸಾಹೇಬ್ರು ಕಾಲ್ ಬಂದ್ಬಿಡ್ತಾ? ಕರ್ಕೊಂಡೋಗು. ನನ್ನನ್ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಆ ಸ್ಟೇಷನ್ಗೆ ತಾಳಿ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ನನ್ ಕರ್ಮ. ಏನಪ್ಪ ಬಂದಿದ್ದು? ಪಿಟಿ ಕಾರ್ಗೆ ಏರ್ಪಾಡು ಮಾಡಿದ್ದೀನಿ ಸರ್. ಬೆಳಿಗ್ಗೆ 7 ಗಂಟೆಗೆ ಕಾರ್ ರೆಡಿಯಾಗಿರುತ್ತೆ ಸರ್. ಕಾರ? ಯಾಕೆ? ನಿಮ್ಗೆ ಪಿಕ್ನಿಕ್ ಹೋಗೋದಕ್ಕಮ್ಮ. ನಾನು ಬರ್ತೀನಿ ಸರ್. ಸರಿಪ್ಪ. ಯಾಕ್ರಿ ಇಷ್ಟೊತ್ತಿ ವಿಷಯ ನನ್ನ ಹತ್ರ ಹೇಳಿಲ್ಲ? ನಾನ್ ಹೇಳೋವರೆಗೂ ನೀನ್ ಕೇಳ್ಬೇಕಲ್ಲ. ಈಗ ಈ ಊಟ ಮಾಡೋಣವಾ ಇಲ್ಲ? ಅಯ್ಯೋ ಬಿಡ್ರಿ. ಶಿಷ್ಯ, ಗುರುವೇ, ಯಾರೀ ಸ್ತ್ರೀ ರತ್ನಗಳು? ಮೊದಲನೇ ಹುಡುಗಿಗೆ ಮದುವೆ ಆಗ್ಲಿಲ್ಲ ಅಂತ ಕೊರತೆ, ಮಾಡ್ಬಿಡೋಣ. ಎರಡನವ್ರಿಗೆ ಮಕ್ಳಾಗ್ಲಿಲ್ಲ ಅಂತ ಚಿಂತೆ, ಕೊಟ್ಟು ಬಿಡೋಣ. ಮೂರನವರಿಗೆ ಮಕ್ಳು ದಾಯಿಸಿ ಅಂತೆ, ಅದನ್ನ ನಿಲ್ಲಿಸ್ಬಿಡೋಣ. ಸ್ತ್ರೀ ರತ್ನಗಳೇ, ಇಂದಿಗೆ ನಿಮ್ಮ ಚಿಂತೆ ತೀರಿತು. ಆ ನನ್ನ ತಾಯಿ ಕಾಳಿ ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ. ಶಿಷ್ಯ, ಗುರುವೇ, ಅಂತರಂಗ ಪೂಜೆ ಸಾಂಗವಾಗಿ ನೆರವೇರಬೇಕಾದರೆ ಗಂಡಸರೆಲ್ಲ ಹೊರಗಿರ್ಬೇಕು. ಅಪ್ಪ ಆಯ್ತಲ್ಲ, ಗಂಡಸರೆಲ್ಲ ಹೋಗಿ ಹೋಗಿ. ಗುರುವೇ, ಗಂಡಸರೆಲ್ಲ ಆಚೆ ಕಳಿಸಾಯ್ತು. ನೀನ್ ಮಾತ್ರ ಏನು ಗಂಡಸಲ್ವೇನು? ಇದೇ ಪ್ರಶ್ನೆನ್ನ ನಾ ನಿಮ್ಮನ್ನ ಕೇಳಿದ್ರೆ? ನಾನು ದೈವಾಂಶ ಸಂಭೂತ. ಗಂಡಸರಿಗೆ ಗಂಡಸು, ಹೆಂಗಸರಿಗೆ ಹೆಂಗಸು. ಯಾವ್ದಕ್ಕೋ ಸ್ವಲ್ಪ ನೋಡಿ ಮಾಡಿ ಮಂತ್ರ ಹಾಕಿ ಹೆಂಗಸ್ರ ಮೇಲೆ ಏನಾದ್ರು ಕೈ ಇಟ್ರೆ ಚರ್ಮ ಸುಲ್ದು ಬಿಡ್ತಾರೆ. ಬರ್ತೀನಿ. ನಾನ್ ನೋಡ್ಕೋತೀನಿ. ಮಹಿಳಾ ಮಣಿಗಳೇ, ನಾನೀಗ ಕಣ್ಮುಚ್ಚಿ ಮಂತ್ರ ಜಪಿಸ್ತೇನೆ. ಆ ನನ್ನ ಮಂತ್ರಶಕ್ತಿ ನಿಮ್ಮನ್ನ ಮೈಮರೆಸಿ ಯಾವ ರೀತಿ ಪವಾಡ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇರಿ. ಜೈ ಮಹಾಕಾಳಿ. For more updates, like, comment, subscribe to our channel.